ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಸ್ನೇಹಿತರೆ, ಇವತ್ತು ನಿಮಗೆ ಒಂದೊಳ್ಳೆ ಪ್ರಾಜೆಕ್ಟ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಅದು ಎಕ್ಸಾಕ್ಟಾಗಿ ಬನಶಂಕರಿ 6th ಸ್ಟೇಜು 4th ಬ್ಲಾಕಲ್ಲಿ ಲೊಕೇಟ್ ಆಗಿರುವಂಥ BDA ಸೈಟಲ್ಲಿ 20x30 ಡೈಮೆನ್ಷನಲ್ಲಿ ಕ್ವಾಲಿಟಿ ಆಫ್ ವರ್ಕ್ ಆಗಿರುತ್ತೆ. ಹಾಗೂ ಕ್ವಾಲಿಟಿ ಆಫ್ ಮಟೀರಿಯಲ್ಸ್ನ ಯೂಸ್ ಮಾಡಿ ಬಿಲ್ಡ್ ಮಾಡಿರುವಂಥ ಮನೆ ಇದಾಗಿರುತ್ತೆ. ಹಾಗೂ ಇದು ರೆಡಿ ಟು ರಿಜಿಸ್ಟರ್. ಯಾಕಂತಂದರೆ ಅಸೆಸ್ಮೆಂಟ್ ಕೂಡ ಆಗಿದೆ, ಮತ್ತು ಪರ್ಮನೆಂಟ್ ಮೀಟರ್ ಬೋರ್ಡ್ ಬಂದಿದೆ, ಮತ್ತು ಕಾವೇರಿ ಕನೆಕ್ಷನ್ ಕೂಡ ಆಗಿ ನೀರು ಕೂಡ ಬರ್ತಿದೆ. ಹಾಗಾಗಿ ಇದು ರೆಡಿ ಟು ರಿಜಿಸ್ಟರ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಬಂದು ಬಿಲ್ಡಿಂಗ್ನ ನೋಡಿದ್ರೆ ನೀವೇ ಹೇಳ್ತೀರಾ. ಸೊ ಆ ರೀತಿ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ, ಕ್ವಾಲಿಟಿ ಆಗಿದೆ. ಮತ್ತು ಈ ಬಿಲ್ಡಿಂಗ್ನ ಸುತ್ತಮುತ್ತ ತೋರಿಸೋದಾದರೆ, ಬಿಲ್ಡಿಂಗ್ನ ಮುಂಭಾಗದಲ್ಲಿ ನಿಮಗೆ 30 ಫೀಟ್ಗಿಂತ ಜಾಸ್ತಿನೇ ಇರುವಂಥ ಟಾರ್ ರಸ್ತೆ ಇದಾಗಿರುತ್ತೆ. ಎರಡು ಕಡೆ ನೋಡಿದ್ರಲ್ಲ, ಈಗ ಇದು 30 ಫೀಟ್ಗಿಂತ ಜಾಸ್ತಿನೇ ಇರುವಂಥ ಟಾರ್ ರಸ್ತೆ ಆಗಿದ್ದು, ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ನೋಡೋದಾದರೆ ಬಾಟಮ್ ಟು ಟಾಪ್ ಇವಾಗ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದರೆ, ಸ್ಪಾಟ್ ಲೈಟ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ವಿತ್ತು ಪೇಂಟಿಂಗ್ ಸ್ಟ್ರೆಚ್ಚರ್ ಆಗಿರ್ಬೋದು, ಹಾಗೂ ಈ ಏನು ವಾಲ್ ಕ್ಲೈಂಟ್ ಇದೆ, ಹಾಗೆ ಫಸ್ಟ್ ಫ್ಲೋರಲ್ಲಿ ಯುಟಿಲಿಟಿ ಏರಿಯಾದಲ್ಲಿ ನಿಮಗೆ MS ಇಂದ CNC ಕಟ್ಟಿಂಗ್ ಮಾಡಿ ಡಿಸೈನ್ ಆಗಿ ವಿತ್ ಸೇಫ್ಟಿ ಪರ್ಪಸ್ ಮಾಡಿದಾರಲ್ಲ. ಸೊ ಒಂದು ಮಾಸ್ ಲುಕ್ ಬರ್ತಾಯಿದೆ ಸ್ನೇಹಿತರೆ. ಮತ್ತು ಬಾಲ್ಕನಿಗಳಾಗಿರ್ಬೋದು, ವಿತ್ತು ನಿಮಗೆ ಫಸ್ಟ್ ಫ್ಲೋರಲ್ಲೇ ಒಂದು ವಿಂಡೋ ಸುತ್ತ ನಿಮಗೆ ಮಾಡಿ ಕೊಟ್ಟಿದ್ದಾರಲ್ಲ, ಅದು ಬಂದು ಯಾವುದೇ ರೀತಿಯ ಟೈಲ್ ಅಲ್ಲ, ವಿತ್ ಗ್ರಾನೈಟು ಅಲ್ಲ, ಬಟ್ ಅದು ಸ್ಮಾರ್ಟ್ ಮಾರ್ಬಲ್. ಈ ಮನೆಗೆ ಯೂಸ್ ಮಾಡಿರುವಂಥದ್ದು ಕ್ವಾಲಿಟಿ ಆಫ್ ವರ್ಕ್ ಅಂತ ಒತ್ತಿ ಹೇಳ್ತಾ ಇದ್ದೀನಿ. ಮತ್ತು ಪ್ರತಿಯೊಂದು ಕಡೆಯೂ ನಿಮಗೆ ಸ್ಮಾರ್ಟ್ ಮಾರ್ಬಲ್ಲೇ ಯೂಸ್ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ನಿಮಗೆ ಹೇಳಿದ್ನಲ್ಲ, ಅದು ವಿಂಡೋ ಸುತ್ತಮುತ್ತ ಹಾಗೂ ಈ ಗೇಟ್ ಸುತ್ತಮುತ್ತ ನಿಮಗೆ 4x8 ಸ್ಮಾರ್ಟ್ ಮಾರ್ಬಲ್ನ ಯೂಸ್ ಮಾಡಿರ್ತಾರೆ. ಹಾಗೂ MS ಜೊತೆಗೆ ಫಂಡರ್ ಮ್ಯಾಕ್ಸ್ನ ಯೂಸ್ ಮಾಡಿ 4 ಫೋಲ್ಡಬಲ್ ಗೇಟ್ನ ಕೊಟ್ಟಿದ್ದು, ಒಂದು ವಾಕ್ ಗೇಟ್ ಕೊಟ್ಟಿದ್ದಾರೆ. ಇದು ಆ್ಯಸ್ ಪರ್ ವಾಸ್ತು ಪ್ರಕಾರನೇ ತುಂಬ ಚೆನ್ನಾಗಿದೆ. ಬನ್ನಿ ಅಲ್ಲಿ ಹೋಗಿ ಹತ್ರದಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಗೇಟು ಅಂತ ಅಂದ್ಬಿಟ್ಟು ನೋಡಿ. ಮತ್ತು ಸೇಫ್ಟಿ ಪರ್ಪಸ್ಗೆ ವೈರಿಂಗು ಕೂಡ ಬಿಟ್ಟಿದ್ದಾರೆ, CCTV ವೈರಿಂಗು ಕೂಡ ಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ ವಾಲ್ ಕ್ಲೈಂಟು, ಫ್ರಂಟ್ ಎಲಿವೇಶನ್ ಎಲ್ಲ ಯಾವ ರೀತಿ ಇದೆ, ಹೇಗೆಲ್ಲ ಇದೆ ಅಂತ. ಆಮೇಲೆ ಅಲ್ಲಿ ಏನು ನೋಡ್ತಾ ಇದ್ದೀರಾ, ಅಲ್ಲಿ ನಿಮ್ಮ ಇಷ್ಟ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ಕೋಬೋದು. ಮೀನ್ಸ್ ಬುದ್ಧ ಅಥವಾ ಕೃಷ್ಣ, ಗಣೇಶನ, ಇಲ್ಲಾಂದರೆ ನಿಮ್ಮ ಕನಸಿನ ಮನೆಯ ಹೆಸರನ್ನು ಕೂಡ ಹ್ಯಾಂಗ್ ಮಾಡ್ಕೋಬೋದು. ಓಕೆ, ಈಗ ನಾವು ವಾಕೇಟಿಂದ ಎಂಟ್ರಿ ಆಗ್ತಾ ಇದ್ದರೆ, ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಒಂದು ಲಕ್ಸುರಿ ಫೀಲ್ ಬರುತ್ತೆ. ಹಾಗೆ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬಿಲ್ಡರು ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿರುವಂಥ ಮನೆ ಇದಾಗಿದೆ. ಇದು ತುಂಬಾ ವಾಸ್ತು ಪ್ರಕಾರವಾಗಿ ಅದ್ಭುತವಾಗಿದೆ. ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಯಾರ್ಯಾರು ವಿಡಿಯೋನ ವಾಚ್ ಮಾಡ್ತಾಯಿದ್ದೀರಾ, ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಯಾವುದೇ ರೀತಿಯ ಸಂಶಯ ಇಲ್ಲ. ಸೊ ಹೇಳ್ತೀನಿ, ಪಾರ್ಕಿಂಗ್ ಲೇಔಟ್ ಇದಾಗಿದ್ದು, ಇಲ್ಲಿ ಆರಾಮಾಗಿ ಒಂದು ಕಾರ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಹಾಗೂ ಪಾರ್ಕಿಂಗಲ್ಲಿ ತನ್ನದೇ ಆದಂಥ ಸ್ವಂತ ಬೋರ್ ಇದ್ದು 1300 ಲೀಟರ್ ಡೆಪ್ತ್ ಹೋಗಿದೆ. ಹಾಗೂ 9000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು ಕೂಡ ಇದೆ. ಮತ್ತು ಪರ್ಮನೆಂಟ್ ಮೀಟರ್ ಬೋರ್ಡು ಕೂಡ ಆಲ್ರೆಡಿ ಬಂದಿದೆ. ಹಾಗೂ ಕಾವೇರಿ ಕನೆಕ್ಷನ್ ಕೂಡ ಆಲ್ರೆಡಿ ಆಗಿದೆ. ಸೊ ಈ ಕಡೆಯಿಂದ ನೋಡೋದಾಯಿತು ಅಂದರೆ ಗೇಟ್ನ ಈ ರೀತಿ ಕಾಣಿಸುತ್ತೆ ನೋಡಿ. ಹಾಗೂ ಪಾರ್ಕಿಂಗಲ್ಲೂ ಕೂಡ ಈ ರೀತಿ ಕಬೋರ್ಡ್ನ ಮಾಡಿಕೊಟ್ಟಿದ್ದಾರೆ. ಬಿಕಾಸ್ ನಿಮ್ಮದು ಕಾರ್ ಏನಾದರೂ ಇತ್ತು ಅಂದರೆ ಕಾರಿಗೆ ಸಂಬಂಧಪಟ್ಟಂಥ ಥಿಂಗ್ಸ್ಗಳು, ಮೆಟೀರಿಯಲ್ಸನ್ನೆಲ್ಲ ನೀವು ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಆ ರೀತಿ ಮಾಡಿಕೊಟ್ಟಿರುವಂಥದ್ದು. ಮತ್ತು ಪಾರ್ಕಿಂಗ್ ಲೇಔಟಲ್ಲಿ ಹೇಳಿದಾಗೆ ಸ್ವಂತ ಬೋರ್ ಇದೆ, ಹಾಗೂ ಸಂಪಿದೆ. ಮತ್ತು ಗ್ಯಾಸ್ ಕನೆಕ್ಷನ್ನು ಕೂಡ ಇಲ್ಲೇ ನೀವು ಮಾಡ್ಕೋಬೋದು. ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಪ್ರಾವಿಷನ್ಗೆ ಸೇಫ್ಟಿ ಕೂಡ MS ಇಂದ ಮಾಡಿಕೊಟ್ಟಿರ್ತಾರೆ. ಮತ್ತು ಕಾಮನ್ ವಾಶ್ರೂಮ್ ಕೂಡ ಬಿಟ್ಟಿದ್ದಾರೆ. ಕಾಮನ್ ಟಾಯ್ಲೆಟ್ ಅಲ್ಲ, ಕಾಮನ್ ವಾಶ್ರೂಮ್.
ಇದು ಕಾಮನ್ ವಾಶ್ರೂಮ್ ಇರುತ್ತೆ. ಹಾಗೂ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಶೂ ರ್ಯಾಕ್ ಆಗಿರುತ್ತೆ. ಮತ್ತು ಮೇಲ್ಗಡೆನೂ ಕೂಡ ಏನಾದರೂ ಥಿಂಗ್ಸ್ನ ನೀವು ಸ್ಟೋರ್ ಮಾಡ್ಕೋಬೋದು. ಆ ರೀತಿ ಮಾಡಿಕೊಟ್ಟಿದ್ದಾರೆ. ತುಂಬ ಐಡಿಯಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದ್ಭುತವಾಗಿ ಚೆನ್ನಾಗಿದೆ ಮನೆ. ಹಾಗೂ ಬಿಲ್ಡಿಂಗ್ನ ಹಿಂದೆಗಡೆ ನಿಮಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿರ್ತಾರೆ. ಬಿಲ್ಡಿಂಗ್ ಬ್ಯಾಕ್ ಸೈಡು ಸೆಟ್ ಬ್ಯಾಕ್ ಬಿಟ್ಟಿರುವಂಥದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಪಾರ್ಕಿಂಗ್ ಲೇಔಟಲ್ಲಿ ಏನೇನು ಅಮ್ಯುನಿಟೀಸ್ ಇದೆ, ಏನೇನು ಫೆಸಿಲಿಟೀಸ್ ಇದೆ ಅಂತ ಅಂದ್ಬಿಟ್ಟು. ಹಾಗಾದರೆ ಪಾರ್ಕಿಂಗ್ ಲೇಔಟಿಂದ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನಿಮಗೆ 3 ಫೀಟ್ಗಿಂತ ತುಂಬ ಜಾಸ್ತಿ ಏನಿದೆ. ಸೊ ಸ್ಟೇರ್ ಕೇಸ್ ಬಂದು ಗ್ರಾನೈಟಲ್ಲಿ ಕೊಟ್ಟಿದ್ದು, SS ಜಿಂದಾಲಲ್ಲಿ ರೈಲಿಂಗ್ಸ್ನ ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿದೆ ನೋಡಿ. ಇದು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಸಿಗುವಂಥ ವಾಲ್ ಕ್ಲೈಂಟು ಅಷ್ಟೇ, ನಿಮಗೆ ಯಾವುದೇ ರೀತಿಯ ಟೈಲ್ ಯೂಸ್ ಮಾಡಿಲ್ಲ. ಇದು ಬಂದು ಸ್ಮಾರ್ಟ್ ಮಾರ್ಬಲ್ ಆಗಿರುತ್ತೆ. ಹಾಗೂ ನೀವು ಅಬ್ಸರ್ವ್ ಮಾಡಬೇಕು, ಕೆಲವೊಬ್ಬರು ಬಿಲ್ಡರ್ಗಳು ಸೇಫ್ಟಿ ಪರ್ಪಸ್ಗೆ MS ಇಂದ ಕವರ್ ಮಾಡಿ ಕೊಟ್ಟಿರ್ತಾರೆ. ಆದರೆ ಇವರು SS ಇಂದನೇ ನಿಮಗೆ ಕಂಪ್ಲೀಟಾಗಿ ಸೇಫ್ಟಿ ಪರ್ಪಸ್ಗೆ ಕವರ್ ಮಾಡಿದ್ದಾರೆ. ರೈಟ್ ಸೈಡ್ ಏನು ನೋಡ್ತಾ ಇದ್ದೀರಾ, ಅದು SS ಇಂದ ಮಾಡಿಕೊಟ್ಟಿರುವಂಥದ್ದು. ಸ್ಟೇರ್ ಕೇಸ್ಗೆ ಹ್ಯಾಂಡ್ ಹೋಲ್ಡರ್ ಕೊಟ್ಟಿದ್ದು, ಅದು ಕೂಡ SS ಜಿಂದಾಲ್ದಾಗಿರುತ್ತೆ. ವಾಲ್ ಕ್ಲೈಂಟ್ ಎಲ್ಲ ಬಂದು ನಿಮಗೆ 4/8 ಸ್ಮಾರ್ಟ್ ಮಾರ್ಬಲ್ ಆಗಿರುತ್ತೆ. ಈ ಮನೆ ನೋಡ್ತಾ ಇದ್ರೇ ಒಂದು ಲಕ್ಸುರಿ ಫೀಲ್ ಬರುತ್ತೆ. ಎಂಟ್ರಿ ಹಾಕ್ತಿದ್ದಂಗೆ ಇಲ್ಲಿ ನಿಮಗೆ ಇಷ್ಟ ದೇವರನ್ನ ಪ್ರತಿಷ್ಠಾಪನೆ ಮಾಡ್ಕೋದು. ಮೀನ್ಸ್ ಗಣೇಶ, ಕೃಷ್ಣ, ಬುದ್ಧ, ಯಾವುದಾದ್ರೂ ಒಂದು ಸ್ಟ್ಯಾಚುನ ಇಲ್ಲಿ ಕೂರಿಸ್ಕೋಬೋದು. ಸೊ ಸೆಟ್ ಬ್ಯಾಕು ಸೈಡು ಈ ರೀತಿ ಇರುತ್ತೆ. ನಾನು ಆವಾಗಲೇ ಹೇಳಿದ್ನಲ್ಲ, SS ಇಂದ ನಿಮಗೆ ಸೇಫ್ಟಿನ ಮಾಡಿಕೊಟ್ಟಿರುವಂಥದ್ದು. ಇದು ಯಾರು ನಿಮಗೆ ಇಷ್ಟೊಂದು SS ಇಂದ ಮಾಡಿಕೊಡಲ್ಲ, ಬಟ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇವರು. ಓಕೆ, ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿದ್ದು, ಒಳಗಡೆ ಎಂಟ್ರಿ ಹಾಕ್ತಿದ್ದಂಗೆ ಒಂದು ಲುಕ್ ಈ ರೀತಿ ಬರುತ್ತೆ. ಹಾಗೆ ಡೋರು ಕೂಡ ನೋಡ್ಬೋದು, ನಿಮಗೆ 2 ಇಂಚ್ ದಪ್ಪವಾಗಿರೋದಂಥ ಡೋರು, ಟೀ ಕುಡ್ದಾಗಿರುತ್ತೆ. ಸೊ ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಒಂದು ಬಿಗ್ ಹಾಲ್ ಈ ರೀತಿ ಕಾಣಿಸುತ್ತೆ. ಸೊ ವೆಂಟಿಲೇಷನ್ ಪರ್ಪಸ್ ಆಗಿ ವಿಂಡೋ ಬಿಟ್ಟಿದ್ದಾರೆ. ಫೀಲ್ ಮಾತ್ರ ಸ್ನೇಹಿತರೆ ನೆಕ್ಸ್ಟ್ ಲೆವೆಲು. ಅದನ್ನು ಹೇಳಿದ್ರಲ್ಲ, ಇದನ್ನು ಬಂದು ಡೈರೆಕ್ಟಾಗಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ. ಓಕೆ, ಇವಾಗ ಈಸ್ಟ್ ಫೇಸಿಂಗಲ್ಲಿ ಮೇನ್ ಡೋರಿಂದ ಒಳಗಡೆ ಬಂದ್ವಿ. ಸೊ ಮೇನ್ ಡೋರ್ ಪಕ್ಕದಲ್ಲೇ ನಿಮಗೆ TV ಯೂನಿಟ್ ಕೊಟ್ಟಿದ್ದಾರೆ. ಇಲ್ಲಿ L ಶೇಪಲ್ಲಿ ಸೋಫಾ ಹಾಕ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಫೇಸು ಈಸ್ಟ್ ಫೇಸಿಂಗ್ ಕಡೆ ಆದಂಗೆ ಇರುತ್ತೆ. TVನೂ ನೋಡಿಕೊಂಡು ಈಸ್ಟ್ ಫೇಸಲ್ಲಿ ಕೂತಿರ್ತೀರ. ಫಾಲ್ ಸೀಲಿಂಗ್ ನೋಡಿ, ಡಿಸೈನಾಗಿ ಸಖತ್ತಾಗಿದೆ. ಆಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು, ಪ್ರತಿಯೊಂದು ವಿಂಡೋಗೂ ಕರ್ಟನ್ಸ್ ರಾಡ್ನ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಅಬ್ಸರ್ವ್ ಮಾಡಿ, ಇದು TV ಯೂನಿಟ್ ಆಗಿರುತ್ತೆ. ಹಾಗೂ ಸ್ಟೇರ್ ಕೇಸ್ ಮೇಲೆ ಫ್ಲೋರ್ಗೆ ಸ್ಟೇರ್ ಕೇಸ್ ಹೋಗಿರೋದ್ರಿಂದ ಅದ್ರ ಕೆಳಗಡೆ ನಿಮಗೆ ಸ್ಟೋರೇಜನ್ನು ಕೊಟ್ಟಿದ್ದಾರೆ ಮತ್ತು UPS ಪಾಯಿಂಟನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆ UPS ಪಾಯಿಂಟ್ ಇದೆ. ಹಾಗೂ ಇದರಲ್ಲಿ ನಿಮಗೆ ಸ್ಟೋರೇಜ್ ಮಾಡಿ ಕೊಟ್ಟಿರ್ತಾರೆ, ಸ್ಟೋರೇಜ್ ಇಟ್ಕೋಬೋದು. ಓಕೆ, ಇವಾಗ ಹಾಲ್ ಆಯಿತು. ಹಾಲ್ ಪಕ್ಕದಲ್ಲಿ ನಿಮಗೆ ಪೂಜಾ ರೂಮ್ ಕೊಟ್ಟಿದ್ದಾರೆ.
ಇದು ಪೂಜಾ ರೂಮ್ ಆಗಿರುತ್ತೆ. ಇದೊಂದು ಲಕ್ಸುರಿ ಫೀಲೇ ಬೇರೆ. ಓಕೆ, ಪೂಜಾ ರೂಮ್ ಆಯಿತು. ಹಾಗೂ ಕಿಚನ್ಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಪೂಜಾ ರೂಮ್ ಲೆಫ್ಟ್ ಸೈಡ್ಗೆ ಆದಂಗೆ ಕಿಚನ್ ಏರಿಯಾ ಇದೆ. ಕಿಚನ್ಗೆ ಎಂಟ್ರಿ ಆಗ್ತಿದ್ದಂಗೆ ಇದು ಆ್ಯಸ್ ಪರ್ ವಾಸ್ತು ಪ್ರಕಾರನೇ ಮೀನ್ಸ್ ಅಗ್ನಿ ಮೂಲೆಯಲ್ಲಿ ಕಿಚನ್ ಮಾಡಿ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಎಲ್ಲ ಆ್ಯಂಗಲಲ್ಲಿ ಸ್ಲ್ಯಾಬ್ ಕೊಟ್ಟಿದ್ದು ಸಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಮತ್ತು ವಾರ್ಡ್ರೋಬು ಕಬೋರ್ಡು ಎಲ್ಲ ಸಾಫ್ಟ್ ಕ್ಲೋಸು. ಇಲ್ಲಿ ನಿಮಗೆ ಯುಟಿಲಿಟಿ ಏರಿಯಾ ಇದೆ. ಯುಟಿಲಿಟಿ ಏರಿಯಾ ನೋಡಿ, ಸಿಂಕ್ ಕೊಟ್ಟಿದ್ದಾರೆ, ಫಾಲ್ ಸೀಲಿಂಗು, ಮತ್ತು ಸೇಫ್ಟಿ ಪರ್ಪಸ್ಗೆ MS-ಇಂದ CNC ಕಟ್ಟಿಂಗ್ ಆಗಿರುವಂಥ ಡಿಸೈನು ಈ ರೀತಿ ಇದೆ. ಹಾಗೂ ಈ ಮನೆಯಲ್ಲಿ ಸೀನಿಯರ್ ಸಿಟಿಜನ್ ಯಾರಾದರೂ ಇತ್ತು ಅಂದರೆ ಅವ್ರಿಗೆ ಈ ಫಸ್ಟ್ ಫ್ಲೋರಲ್ಲೇ ಚಿಕ್ಕದಾಗಿರುವಂಥ ಒಂದು ರೂಮನ್ನು ಮಾಡಿಕೊಟ್ಟಿರುವಂಥದ್ದು. ಇದು ನೈಋತ್ಯ ಮೂಲೆಯಲ್ಲಿ ಬರುತ್ತೆ, ಮೀನ್ಸ್ ಕುಬೇರ ಮೂಲೆ. ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಮತ್ತು ಅಟ್ಯಾಚ್ಡ್ ವಾಶ್ರೂಮ್, ಇದು ವಾಶ್ರೂಮ್ ಆಗಿರುತ್ತೆ. ವೆಂಟಿಲೇಷನ್ಗೆ ವಿಂಡೋ ಇದೆ. ಮತ್ತು ಫಿಟ್ಟಿಂಗ್ಸ್ ಎಲ್ಲ ಪೆಂಡಿಂಗ್ ಇದೆ, ನಾನು ಹೇಳ್ತೀನಿ ಕೊನೆಯಲ್ಲಿ ಫಿಟ್ಟಿಂಗ್ಸ್ ಏನೇನು ಪೆಂಡಿಂಗ್ ಇದೆ ಅಂತ. ಮತ್ತು ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಸೀನಿಯರ್ ಸಿಟಿಜನ್ ಇತ್ತು ಅಂದರೆ ಅವರು ಕೂಡ ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಸೊ ಇದಿಷ್ಟು ಫಸ್ಟ್ ಫ್ಲೋರಲ್ಲಿರುವಂಥ ಮಾಹಿತಿಯಾಗಿದೆ. ಇವಾಗ ಫಸ್ಟ್ ಫ್ಲೋರ್ ಟು ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸೊ ಸ್ಟೇರ್ ಕೇಸ್ ಎಲ್ಲ ನಿಮಗೆ ಗ್ರಾನೈಟಲ್ಲಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಹ್ಯಾಂಡ್ ಹೋಲ್ಡರ್ ಬಂದು ನಿಮಗೆ SS ರೈಲಿಂಗ್ಸ್ನ ಜಿಂದಾಲಿಂದ ಮಾಡಿಕೊಟ್ಟಿರುವಂಥದ್ದು 300. ಸೊ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ ಬರಬೇಕಾದ್ರೆ ಒಂದು ವ್ಯೂ ಈ ರೀತಿ ಇದೆ. ಆಪೋಸಿಟೇ ನಿಮಗೆ ಸ್ಟಡಿ ಯೂನಿಟು ಅಥವಾ ವರ್ಕ್ ಫ್ರಮ್ ಹೋಮ್ನ ಮಾಡೋದಕ್ಕೆ ಈ ರೀತಿ ಮಾಡಿಕೊಟ್ಟಿದ್ದಾರೆ. ತುಂಬ ಸಿಂಪಲ್ಲಾಗಿದ್ರೂ ಅಚ್ಚುಕಟ್ಟಾಗಿದೆ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಫ್ಲೋರಲ್ಲಿ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಜೊತೆಗೆ ಒಂದು ಕಿಡ್ಸ್ ಬೆಡ್ರೂಮ್ ಬರುತ್ತೆ. ಮೊದಲಿಗೆ ನಾವು ಕಿಡ್ಸ್ ಬೆಡ್ರೂಮ್ಗೆ ಹೋಗೋಣ. ಲೆಫ್ಟ್ ಸೈಡ್ ಇರುವಂಥದ್ದು ಕಿಡ್ಸ್ ಬೆಡ್ರೂಮು. ಕಿಡ್ಸ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ ಒಂದು ಲುಕ್ಕು ಈ ರೀತಿ ಬರುತ್ತೆ. ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ಸು, ವೆಂಟಿಲೇಷನ್ ಪರ್ಪಸ್ ವಿಂಡೋ ಹಾಗೂ ಫಾಲ್ ಸೀಲಿಂಗು. ಇದು ಅಟ್ಯಾಚ್ಡ್ ವಾಶ್ರೂಮ್ ಇರುತ್ತೆ ಹಿಡನ್ನಲ್ಲಿ. ಡೋರ್ ಓಪನ್ ಮಾಡಿ ಒಳಗಡೆ ಬಂದರೆ ಇಲ್ಲೂ ಕೂಡ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದು. ಸೊ ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೂ ಕೂಡ ಕಬೋರ್ಡ್ಸ್ ಇದೆ. ಅಟ್ಯಾಚ್ಡ್ ವಾಶ್ರೂಮ್ ಇದಾಗಿರುತ್ತೆ. ನಿಮಗೆ ಬಾತ್ರೂಮಲ್ಲಿ ಮತ್ತು ಕಿಚನ್ ಏರಿಯಾದಲ್ಲಿ ಮತ್ತು ಬಾಲ್ಕನಿನಲ್ಲಿ ಮಾತ್ರ 2x4 ವೆಟ್ರಿಫೈಡ್ ಟೈಲ್ಸ್ನ ಬಿಟ್ಟರೆ ಫ್ಲೋರಿಂಗ್ ಆಗಿರ್ಬೋದು, ಹೊರಗಡೆ ವಾಲ್ ಕ್ಲೈಂಟ್ ಆಗಿರ್ಬೋದು, ಎಲ್ಲ ಕಡೆಯೂ ನಿಮಗೆ ಸ್ಮಾರ್ಟ್ ಮಾರ್ಬಲ್ನ ಯೂಸ್ ಮಾಡಿರ್ತಾರೆ. ನೋಡ್ತಾ ಇದ್ದೀರಲ್ಲ, ಈ ಫ್ಲೋರಿಂಗು ಕೂಡ ಸ್ಮಾರ್ಟ್ ಮಾರ್ಬಲ್ ಆಗಿದೆ. ತುಂಬ ಅಚ್ಚುಕಟ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರುತ್ತೆ. ಸೊ ಚಿಲ್ಡ್ರನ್ಸ್ ಬೆಡ್ರೂಮ್ ಆದಮೇಲೆ ಅದರ ಆಪೋಸಿಟೇ ನಿಮಗೆ ಮಾಸ್ಟರ್ ಬೆಡ್ರೂಮ್ ಇರುವಂಥದ್ದು. ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ ಒಂದು ಮಾಸ್ ಲುಕ್ ಈ ರೀತಿ ಇದೆ. ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ ಹಾಗೂ ಫಾಲ್ ಸೀಲಿಂಗು ಹಾಗೂ ವೆಂಟಿಲೇಷನ್ ಪರ್ಪಸ್ ಆಗಿ ವಿಂಡೋ. ಸೊ ಕಾಟ್ ಇಲ್ಲಿ ಬಂದರೆ ಕಾಟ್ ಆಪೋಸಿಟೇ ನಿಮಗೆ TV ಯೂನಿಟ್ ಇದೆ.
ಸೊ ನೀವು ಪ್ರತಿಯೊಂದೂ ಅಬ್ಸರ್ವ್ ಮಾಡಿ, ಟಿ ವಿ ಯೂನಿಟ್ ಆಗಿರ್ಬೋದು, ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ ಆಗಿರ್ಬೋದು, ಹಾಗೆ ಫ್ಲೋರಿಂಗ್ ಆಗಿರ್ಬೋದು, ಎಷ್ಟು ಮ್ಯಾಚಿಂಗು ಆ್ಯಂಡ್ ಅಫಿಷಿಯಲ್ ಆಗಿದೆ ಅಂದರೆ ತುಂಬ ಅಫಿಷಿಯಲ್ ಆಗಿದೆ. ಹಾಗೆ ಫಿನಿಷಿಂಗ್ ಚೆನ್ನಾಗಿ ಬಂದಿದೆ. ಹಾಗೂ ರೈಟ್ ಸೈಡು ನಿಮಗೆ ಡ್ರೆಸ್ಸಿಂಗ್ ಟೇಬಲ್ಗೆ ಒಂದು ಟೇಬಲ್ ಇದೆ. ಹಾಗೆ ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಅಲ್ಲಲ್ಲಿ ಆ ರೀತಿ ಮಾಡಿಕೊಟ್ಟಿರುವಂಥದ್ದು. ಹಾಗೂ ಒಂದು ಬಾಲ್ಕನಿ ಮತ್ತು ಅಟ್ಯಾಚ್ಡ್ ವಾಶ್ರೂಮು. ಫಸ್ಟು ಅಟ್ಯಾಚ್ಡ್ ವಾಶ್ರೂಮ್ ನೋಡ್ಕೊಂಡು ಬರೋಣ. ನೋಡಿ, ವೆಂಟಿಲೇಷನ್ ವಿಂಡೋ, ಆಲ್ರೆಡಿ ಎಕ್ಸಾಸ್ಟ್ ಫ್ಯಾನ್ ಕೂಡ ಫಿಟ್ಟಿಂಗ್ ಆಗಿದೆ. ಈ ರೀತಿ ಇದೆ ವಾಶ್ರೂಮು. ಹಾಗಾದರೆ ಬಾಲ್ಕನಿ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಈ ರೀತಿ ಇದೆ. ಸೊ ಬಾಲ್ಕನಿ ಬಂದು ನಿಮಗೆ ಸ್ನೇಹಿತರೆ ಔಟ್ಸೈಡ್ ರೋಡ್ ಸೈಡ್ ನಿಮಗೆ ಬಾಲ್ಕನಿ ಸಿಗುತ್ತೆ. ಸೊ ನೋಡಿದ್ರಲ್ಲ, ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ಗಳಿದ್ದು, ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿತ್ತು. ಇವಾಗ 3rd ಫ್ಲೋರ್ಗೆ ಹೋಗೋಣ. 3rd ಫ್ಲೋರ್ಗೆ ಹೋಗ್ಬೇಕಾದ್ರೂ ಅಷ್ಟೇ ರೈಲಿಂಗ್ಸು ಮತ್ತು ಸ್ಟೇರ್ ಕೇಸ್ ಬಂದು ಈ ರೀತಿ ಇರುತ್ತೆ. 3rd ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗೂ ಫಿನಿಷಿಂಗ್ ಚೆನ್ನಾಗಿ ಬಂದಿದೆ. ಇಲ್ಲಿ ಬೇಕಾದರೆ ನೀವು ವಾಷಿಂಗ್ ಮಿಷಿನ್ನು ಇಟ್ಕೋಬೋದು. ಅದಕ್ಕೆ ಟ್ಯಾಪ್ ಇಟ್ಟಿದ್ದಾರೆ ಮತ್ತು ವೇಸ್ಟ್ ವಾಟ್ರ್ ಹೋಗೋದಕ್ಕೂ ಕೂಡ ಅಲ್ಲಿ ಬಿಟ್ಟಿರುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಕೆಮಿಕಲ್ ಏನಾದರೂ ಇಟ್ಕೊಳ್ಳೋದಕ್ಕೂ ಕೂಡ ಕಬೋರ್ಡ್ ಇದೆ, ನೋಡ್ತಾ ಇದ್ದೀರಲ್ಲ. ಸೊ 3rd ಫ್ಲೋರಲ್ಲೂ ಕೂಡ ನಿಮಗೆ ಇನ್ನೊಂದು ಬೆಡ್ರೂಮ್ ಬಂದಿದೆ. ಇದು ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಎಂಟ್ರಿ ಆಗ್ತಿದ್ದಂಗೆ ಬೆಡ್ರೂಮ್ಗೆ ಈ ರೀತಿಯ ಒಂದು ಲುಕ್ಕು, ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ ವಿತ್ ಟಿ ವಿ ಯೂನಿಟು ಹಾಗೂ ಫಾಲ್ ಸೀಲಿಂಗ್. ಹಾಗೂ ಬೆಡ್ ಬ್ಯಾಕ್ ಸೈಡ್ ನಿಮಗೆ ವೆಂಟಿಲೇಷನ್ ಪರ್ಪಸ್ ವಿಂಡೋ, ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲು, ಅದರ ಪಕ್ಕದಲ್ಲಿ ನಿಮಗೆ ಬಾಲ್ಕನಿ, ಅದೇ ರೀತಿ ಅಟ್ಯಾಚ್ಡ್ ವಾಶ್ರೂಮ್. ಸ್ನೇಹಿತರೆ, ಇಲ್ಲಿ ನೀವು ಕೇಳ್ಬೋದು ಕಾಟ್ ಕೊಟ್ಟಿಲ್ಲ ಅಂತ. ಕಾಟು ನೀವು ಕೂತು ಮಾತಾಡಿದ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ಪ್ರೊವೈಡ್ ಮಾಡಿ ಕೊಡ್ತಾರೆ, ಯಾವುದೇ ರೀತಿಯ ಸಂಶಯ ಇಲ್ಲ. ಯಾಕಂದರೆ ಇಷ್ಟು ನೀಟಾಗಿ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಫಿನಿಷಿಂಗ್ ಚೆನ್ನಾಗಿ ಬಂದಿದೆ ಮತ್ತು ಕ್ವಾಲಿಟಿ ಐಟಮ್ಸ್ನ ಹಾಕಿದ್ದಾರೆ. ಸೊ ಕಾಟ್ದು ಕೂತು ಮಾತಾಡಿದ್ರೆ ಖಂಡಿತ ಅದನ್ನು ಕೂಡ ಮಾಡಿಕೊಡ್ತಾರೆ ಅಂತ ನನ್ನ ಭಾವನೆ. ಇದು ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಹಾಗಾದರೆ ಆ ಸೈಡ್ ಇರುವಂಥದ್ದೇನು ನೋಡೋಣ. ಇದು ಕೂಡ ಎಂಟ್ರಿ ಆಗ್ತಿದ್ದಂಗೆ ಒಂದೊಳ್ಳೆ ಮಾಸ್ ಲುಕ್ ಇದೆ. ಇದು ಬಂದು ನಿಮಗೆ UPVC ವಿಂಡೋ ಇದೆ. ಇದು ನಿಮಗೆ ಮಲ್ಟಿಪರ್ಪಸ್ ರೂಮ್ ಆಗಿರುತ್ತೆ ಸ್ನೇಹಿತರೆ. ಇದು ಹೋಮ್ ಥಿಯೇಟರ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಜಿಮ್ ಏರಿಯಾನಾದರೂ ಮಾಡ್ಕೋಬೋದು. ತುಂಬ ದೊಡ್ಡದಾಗಿದೆ. ಇಲ್ಲ ಅಂದರೆ ಮನೆಯಲ್ಲಿ ಏನಾದರೂ ಆ್ಯನಿವರ್ಸರಿ, ಬರ್ಡೇ ಫಂಕ್ಷನು, ಏನೋ ಒಂದು ಫಂಕ್ಷನ್ ನಡೀತಿದೆ ಅಂದರೆ ಅದಕ್ಕೂ ಕೂಡ ಯುಟಿಲೈಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಇದೂ ಕೂಡ. ಇದಿಷ್ಟು 3rd ಫ್ಲೋರಲ್ಲಿರುವಂಥ ಡೀಟೇಲ್ಸು. ಇವಾಗ 3rd ಫ್ಲೋರ್ ಟು 4th ಫ್ಲೋರ್ಗೆ ಹೋದರೆ ಟೆರೆಸ್ ಸಿಗುತ್ತೆ, ಬನ್ನಿ ನೋಡೋಣ. ಟೆರೆಸ್ಗೆ ಹೋಗ್ಬೇಕಾದ್ರೆ ನಿಮಗೆ ನಾನು ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಬಂದಿರೋದ್ರಿಂದ ಬೆಳಕು ಈ ರೀತಿ ಕಾಣಿಸುತ್ತೆ ಸ್ಕೈಲೈಟಿಂದ. ಸೊ ಮಾರ್ನಿಂಗು ಅಥವಾ ಆಫ್ಟರ್ನೂನ್ ಬಂದಿದ್ದರೆ ತುಂಬ ಬೆಳಕು ಬಂದಿರೋದು, ಆವಾಗ ತೋರಿಸ್ಬೋದಿತ್ತು. ಬಟ್ ಇವಾಗೂ ತುಂಬ ಚೆನ್ನಾಗಿ ಬೆಳಕು ಬರ್ತಿದೆ. ಇದು ಟ್ರಿಪ್ಲೆಕ್ಸ್ ಆಗಿರೋದ್ರಿಂದ ಔಟ್ಸೈಡ್ಗೆ ಎಂಟ್ರಿ ಆಗ್ತಿದ್ದಂಗೆ ಇದಕ್ಕೂ ಕೂಡ MS ಡೋರ್ ಕೊಟ್ಟಿದ್ದಾರೆ. ಸೇಫ್ಟಿ ಪರ್ಪಸ್ MS ಡೋರ್ ಕೊಟ್ಟಿದ್ದಾರೆ. ಸೊ ಟೆರೆಸ್ಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಇಲ್ಲಿ ಮ್ಯಾನ್ಯುವಲಿ ನೀವು ಬಟ್ಟೆನ ವಾಶ್ ಮಾಡಿಕೊಂಡು ಆ ಬಟ್ಟೆಗಳನ್ನ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಜಾಗನ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, 2 ಕಡೆ ಇದು ಮ್ಯಾನ್ಯುವಲಿ ಬಟ್ಟೆನ ವಾಶ್ ಮಾಡ್ಕೋಬೋದು.
ಈ ಕಡೆ ಬಂದು ನೋಡೋದಾದರೆ ಈ ರೀತಿ ಸಿಗುತ್ತೆ. ಇಲ್ಲೂ ಬೇಕಾದರೆ ನೀವು ವಾಷಿಂಗ್ ಮಿಷಿನ್ನ ಇಟ್ಕೋಬೋದು. ಆ ರೀತಿ ಪಾಯಿಂಟ್ ಬಿಟ್ಟಿದ್ದಾರೆ. ಮೇಲೆ 1000 ಲೀಟರ್ ಕೆಪಾಸಿಟಿ ಇರುವಂಥ 2 ಸಿಂಥೆಟಿಕ್ ಟ್ಯಾಂಕ್ನ ಕೊಟ್ಟಿದ್ದು. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಒಂದು ಸೆಪ್ರೇಟಾಗಿ ಕಾವೇರಿ ನೀರನ್ನು ತುಂಬಿದ್ರೆ ಇನ್ನೊಂದು ಸೆಪ್ರೇಟಾಗಿ ಬೋರ್ ನೀರು ತುಂಬುತ್ತೆ. ಯಾವುದೇ ರೀತಿಯ ಬಿಲ್ಡರು ಈ ರೀತಿ ತಲೆನ ಓಡಿಸೋದಿಲ್ಲ, ಅದು ಮಿಕ್ಸ್ ವಾಟರ್ ಥರ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ತುಂಬ ಯೋಚನೆ ಮಾಡಿದ್ದಾರೆ. ಸೊ ಕ್ವಾಲಿಟಿ ವರ್ಕ್ ಇದೆ. ಹಾಗೂ ಹೇಳ್ದಲ್ಲ, ನಿಮ್ಗೆ ಸಪ್ರೇಟಾಗಿ ಕಾವೇರಿ ವಾಟ್ರೇ ಒಂದು ಟ್ಯಾಂಕ್ ಹೋಗುತ್ತೆ, ಬೋರ್ ನೀರೇ ಒಂದು ಟ್ಯಾಂಕ್ ಹೋಗುತ್ತೆ. ಹಾಗೂ ಅದಕ್ಕೂ ಕೂಡ ಸೇಫ್ಟಿ ಪರ್ಪಸ್ಸಾಗಿ ನಿಮಗೆ MS ಇಂದ ಕಂಪ್ಲೀಟಾಗಿ ಕವರ್ ಮಾಡಿ ಸೇಫ್ಟಿ ಮಾಡಿದ್ದಾರೆ. ಹಾಗೂ ಮೇಲೆ ಹೋಗೋದಕ್ಕೂ ಕೂಡ MS ಇಂದ MS ಇಂದ ನಿಮಗೆ ಸ್ಟೇರ್ ಕೇಸ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಫ್ಯೂಚರಲ್ಲಿ ಬೇಕಾದರೆ ನೀವು ಇದನ್ನು ಕವರ್ ಮಾಡಿಸ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇದುವೇ ಈ ಮನೆಯ ಇದಿಷ್ಟು ಮಾಹಿತಿಯಾಗಿತ್ತು. ಮತ್ತೊಮ್ಮೆ ಹೇಳ್ತೀನಿ, ಇದು ಎಕ್ಸಾಕ್ಟಾಗಿ ಲೊಕೇಟ್ ಆಗಿರುವಂಥದ್ದು ಬನಶಂಕರಿ 6th ಸ್ಟೇಜು 4th ಬ್ಲಾಕು, ಕೃಷ್ಣ ದ್ವಾರಕಾ ಹೋಟೆಲ್ ಬ್ಯಾಕ್ ಸೈಡ್ ಬರುತ್ತೆ, ಅಥವಾ ತುರಳ್ಳಿ ಫಾರೆಸ್ಟ್ ಬ್ಯಾಕ್ ಸೈಡ್ ಬರುತ್ತೆ ಅಂತಲೇ ಹೇಳ್ತೀನಿ. ನಿಮಗೆ 2 ಕಡೆಯಿಂದ ಬರ್ಬೋದು. ಒಂದು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಏನಿದೆ ಆ ಕಡೆಯಿಂದನೂ ಬರ್ಬೋದು. ಇಲ್ಲಾಂದರೆ ಕೃಷ್ಣ ದ್ವಾರಕಾ ಹೋಟೆಲ್ ಏನು ಹೇಳಿದ್ನೋ ತುರಳ್ಳಿ ಫಾರೆಸ್ಟು, ಅಲ್ಲಿಂದನೂ ಕೂಡ ಈ ಮನೆಗೆ ರೀಚ್ ಆಗ್ಬೋದು. ಸೊ ಈ ಮನೆಯ ಇಂಚಿಂಚು ಮಾಹಿತಿ ಇದಾಗಿತ್ತು ನೋಡಿ. ಅದು ಶೋಭಾ ಫಾರೆಸ್ಟ್ ಅಪಾರ್ಟ್ಮೆಂಟು, ಶೋಭಾ ಅಪಾರ್ಟ್ಮೆಂಟು. ಇದು ಡೆವಲಪ್ಡ್ ಏರಿಯಾ ಆಗಿರುತ್ತೆ ಸ್ನೇಹಿತರೆ. ಹಾಗೂ ಇಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇರುತ್ತೆ ಅಂತಂದರೆ, ಪೇಂಟಿಂಗ್ ಆಲ್ರೆಡಿ ಹೊರಗಡೆನೂ ಒಳಗಡೆನೂ ಆಗಿದೆ. ಟಚಪ್ ಪೇಂಟಿಂಗ್ ಮಾಡಿಕೊಡ್ತಾರೆ ಮತ್ತು ಟಚಪ್ ಪಾಲಿಷಿಂಗ್ ಮಾಡಿಕೊಡ್ತಾರೆ. ಜೊತೆಗೆ ಬಾತ್ರೂಮ್ ಬೇಸಿಕ್ ಫಿಟ್ಟಿಂಗ್ಸ್ನ ಮಾಡಿಕೊಡ್ತಾರೆ. ಸೊ ಇದಿಷ್ಟು ಈ ಮನೆಯ ಮಾಹಿತಿಯಾಗಿದ್ದು. ಈ ಮನೆಗೆ ಕೋಟ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು 1,75,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲು. ಯಾಕೆ ಅಂತಂದರೆ, ಸೊ ಕಂಪ್ಲೀಟಾಗಿ ಹೇಳಬೇಕು ಅಂತಂದರೆ ಕ್ವಾಲಿಟಿ ಆಫ್ ವರ್ಕ್ ಇದೆ, ಕ್ವಾಲಿಟಿ ಆಫ್ ವರ್ಕ್ನ ಮಾಡಿದ್ದಾರೆ. ಸೊ ನೀವು ಬಂದು ಬಿಲ್ಡಿಂಗ್ನ ನೋಡಿದ್ರೆ ನೀವೇ ಹೇಳ್ತೀರಾ ವರ್ಕ್ ಯಾವ ರೀತಿ ಇದೆ, ಬಿಲ್ಡಿಂಗ್ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋಸ್ ಹೇಗೆ ಬರ್ತಿದೆ ಅಂತ. ಆಮೇಲೆ ನನ್ನ ಹಂಬಲ್ ರಿಕ್ವೆಸ್ಟು, ಈ ವಿಡಿಯೋನ ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡಿ. ಯಾಕಂತಂದರೆ ಈ ಮನೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಾಗಿರ್ಬೋದು ಅಥವಾ ಫ್ಯಾಮಿಲಿ ಸರ್ಕಲಲ್ಲಾಗಿರ್ಬೋದು, ವರ್ಕ್ ಸ್ಪೇಸ್ ಕೊಲೀಗ್ಸ್ ಸರ್ಕಲಲ್ಲಾಗಿರ್ಬೋದು, ಯಾರಾದರೂ ಈ ಒಂದು ಬಜೆಟಲ್ಲಿ ವಾಸ್ತು ಪ್ರಕಾರ ಮನೇನ ನೋಡ್ತಾಯಿದ್ರೆ ಈ ವಿಡಿಯೋ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟು, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಿಮಗೆ ಇನ್ನೂ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಆದರೆ ನಿಮ್ಮ ಸಹಕಾರ, ಸಪೋರ್ಟು ನನಗೆ ಇನ್ನೂ ಹೆಚ್ಚು ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಹಾಗಾದರೆ ಧನ್ಯವಾದಗಳು ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಪ್ರೈಸ್ ಹೇಳ್ದಂಗೆ 1,75,00,000 ಸ್ಲೈಟ್ಲಿ ನೆಗೋಷಿಯೇಬಲ್. ಧನ್ಯವಾದಗಳು. ಬಾಯ್.